ಸ್ನೇಹಿತರೆ, ಒಂದು ಇಲ್ಲಿ ಹಾವು ಬಂದಿದೆ. ಯಾವ ಹಾವು ಅಂತ ಕಂಡಿಡಿರಿ. ಯಾಕೆ ಅಂತಂದ್ರೆ ನಾನು ಈ ಥರ ಹಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ವಿಶೇಷವಾಗಿದೆ. ಇದು ನಾಗರಾವು ಅಲ್ಲ, ಕ್ಯಾರೆ ಹಾವು ಅಲ್ಲ. ನನಗೆ ಗುರುತಿಸೋದಕ್ಕೆ ಸ್ವಲ್ಪ ಗೊಂದಲ ಆಗಿದೆ. ಆ ಕಣ್ಣು ನೋಡಿ, ಆ ಕಣ್ಣಲ್ಲಿ ಬೆಳಕು ನೋಡಿ, ಯಾವ ಥರ ಬೆಳಕು ಬರ್ತಾ ಇದೆ. ಅಪ್ಪ, ನಿಜವಾಗ್ಲೂ ಭಯ ಆಗುತ್ತಲ್ಲ ಅದು ನೋಡಿದ್ರೆ. ತಲೆ ತುಂಬ ಸಣ್ಣಗಿದೆ, ದೇಹ ದಪ್ಪಗಿದೆ, ಹಿಂಭಾಗ ಪೂರ್ತಿ ಶೈನಿಂಗ್ ಇದೆ. 2 ಬಣ್ಣ ಇದೆ, 3 ಬಣ್ಣ, ಬಿಳಿ ಮತ್ತು ಕಂದು, ಹಾಗೆ ಮತ್ತು ಇನ್ನೊಂದು ಥರ ಬಣ್ಣ ಇದೆ. ಈ ವಿಶೇಷವಾಗಿರೋ ನಾನು ಸುಮಾರು ತುಂಬ ಹಾವುಗಳು ಹಿಡ್ದಿದ್ದೀನಿ. ಆದರೆ ಈ ಥರ ಹಾವುಗಳನ್ನ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋವಂಥದ್ದು. ಸ್ನೇಹಿತರೆ, ನೋಡಿದ್ರಲ್ಲ, ಈಗ ನಾವು ಹಿಡ್ದಿದ್ದು ಹಾವ್ಯಾವುದು ಗೊತ್ತಾ? ಹಾವನ್ನ ಆಭರಣವಾಗಿ ಹಾಕೊಂಡವನು ಶಿವ. ಆದ್ರೆ ನಾನು ಇವತ್ತು ಹಿಡಿದಂತ ಹಾವು ನಾಗಾಭರಣ ಅಲ್ಲ, ಅದು ಆಭರಣದ ಹಾವು ಅಂತ ಹೇಳಿ. ಆ ಆಭರಣದ ಹಾವು ವಿಶೇಷತೆ ಏನು ಅಂತ ಅಂದ್ರೆ, ಕರ್ನಾಟಕ ರಾಜ್ಯ ಸೇರಿದಂತೆ ಎಲ್ಲ ಕಡೆನೂ ಸಿಗುತ್ತೆ. ಆ ಹಾವು ನೋಡಿ ಇಲ್ಲಿದೆ, ನೀವು ನೋಡ್ತಾ ಇದ್ದೀರಲ್ಲ, ಇದೇ ನಾಗಾಭರಣದ ಹಾವು. ಬಂಧುಗಳೇ, ಇದು ತುಂಬಾ ಸೂಕ್ಷ್ಮತೆ ಉಳ್ಳಂತ ಹಾವು. ಅದೇ ರೀತಿ ಸಂಕೋಚ ಭರಿತ ಹಾವು, ವಿಷ ಇಲ್ಲದೆ ಇರುವಂತ ಹಾವು. ಈ ಹಾವು ಕರ್ನಾಟಕ ರಾಜ್ಯದಲ್ಲಿ, ವಿಶೇಷವಾಗಿ ಮಲೆನಾಡಲ್ಲಿ ದಪ್ಪದಾಗಿ ಕಂಡು ಬರುತ್ತೆ. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ದಪ್ಪ ಮತ್ತು ಉದ್ದವಾಗಿ ಕಂಡು ಬರುತ್ತೆ. ಸ್ನೇಹಿತರೆ, ಈ ಹಾವನ್ನ ಕಾಮನ್ ಟ್ರಿಂಕಿಟ್ ಅಂತ ಹೇಳಿ ಕರೀತಾರೆ. ಇದನ್ನ ಮೌಂಟ್ ಕಾಮನ್ ಟ್ರಿಂಕಿಟ್ ಅನ್ನೋದು ದೊಡ್ಡವಾಗಿರುತ್ತೆ. ಈ ತಲೆಯ ಭಾಗ ಸಣ್ಣ ಆಗಿದ್ದು, ದೇಹ ಸಂಪೂರ್ಣ ದೊಡ್ಡದಾಗಿರುತ್ತೆ. ಇಂಥ ಹಾವು ಭಾರತ ಅಂದ್ರೆ ದಕ್ಷಿಣ ಭಾರತ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತೆ ಈ ಹಾವು ಬಂದು ರಾತ್ರಿ ವೇಳೆಯಲ್ಲಿ ಓಡಾಡುವಂತ ಹಾವು. ಹಗಲು ವೇಳೆಯಲ್ಲಿ ತುಂಬೋದು ಅಪರೂಪ ಸಿಗುವಂಥದ್ದು. ಇದು ರಾತ್ರಿ ವೇಳೆಯಲ್ಲಿ ಸಂಚಾರ ಮಾಡುತ್ತೆ. ಇದು ಆಹಾರವಾಗಿ ಬಳಸುವಂಥದ್ದು ಸಣ್ಣ ಸಣ್ಣ ಹಾವುಗಳು, ಅದೇ ರೀತಿ ಹಲವಾರು ಕಪ್ಪೆಗಳು, ಇಲಿಗಳು, ಹಲ್ಲಿಗಳು, ಹೀಗೆ ಸಣ್ಣ ಸಣ್ಣ ಉಪಟಳ ಕೊಡುವಂಥ, ಸಮಾಜಕ್ಕೆ ಉಪಟಳ ಅಂದರೆ ಕ್ರಿಮಿಗಳನ್ನ ತಿಂದು ಬದುಕುವಂಥ ಹಾವು. ಇದು ತುಂಬ ವಿಷಕಾರಿ ಅಲ್ಲದೇ ಇರುವಂಥ ಹಾವು. ಈ ಹಾವು ಕಚ್ಚಿದ್ರೆ ಮನುಷ್ಯ ಸಾಯಲ್ಲ, ಆದರೆ ಕಚ್ಚಬೇಕಾದ್ರೆ ಇದು ತನ್ನ ದೇಹವನ್ನು ಈ ರೀತಿ ಸ್ನೇಕ್ ಅಂದರೆ ಟೈಪ್ ಮಾಡಿಕೊಂಡು ಒಂದೇ ಸಲ ಅಟ್ಯಾಕ್ ಮಾಡಿ ಕಚ್ಚುತ್ತೆ. ಕಚ್ಚಿದ್ರೂ ಕೂಡ ಮನುಷ್ಯನಿಗೆ ಯಾವುದೇ ರೀತಿ ಗಾಯ ಆಗುತ್ತೆ ಹೊರತು ಆದರೆ ವಿಷ ಬರಲ್ಲ. ಇದಕ್ಕೆ ಆಭರಣದ ಹಾವು ಏಕೆ ಬಂತು ಅಂತ ಅಂದ್ರೆ, ಈ ಹಾವಿನ ಮೇಲ್ಭಾಗದಲ್ಲಿ ಆಭರಣದ ಉಂಗುರದ ಟೈಪು, ಅದಕ್ಕೆ ಸುತ್ತಕೊಂಡಿರೋ ಆಭರಣದ ಗುರುತಿದೆ. ಹಾಗಾಗಿ ಹಿಂದಿನಿಂದ ಇದನ್ನ ಕೆಲವರು ಆಭರಣದ ಹಾವು ಅಂತ ಹೇಳಿ ಕರೆದಿದ್ದಾರೆ. ತಲೆ ಮೇಲೆ 2 ವಿ ಅಥವಾ ವೈ ಆಕಾರದ ಗುರುತುಗಳಿರೋದ್ರಿಂದ ಇದು ಆಭರಣದ ಹಾವು ಅಂತ ನಾವು ಕರಿತೀವಿ. ಬಂಧುಗಳೇ, ಯಾವುದೇ ಹಾವಾಗ್ಲಿ ಕಚ್ಚಿದಾಗ ನಾವು ಪಡಿಬೇಕಾದ ಪ್ರಥಮ ಚಿಕಿತ್ಸೆ ಏನು ಅಂತ ಅಂದ್ರೆ, ಆ ಭಾಗವನ್ನ ಕಟ್ ಮಾಡಬಾರ್ದು. ಅದೇ ರೀತಿ ರಕ್ತವನ್ನ ಹೊರ ಚೆಲ್ಲಬಾರ್ದು. ಅದೇ ರೀತಿ ರೋಗಿ ಉದ್ವೇಗಕ್ಕೆ ಅಥವಾ ಆತಂಕಕ್ಕೆ ಒಳಗಾಗದೇ ಇರೋ ರೀತಿ ನೋಡ್ಕೋಬೇಕು. ತಕ್ಷಣ ಅವ್ರನ್ನ ವೈದ್ಯರ ಬಳಿ ಕರ್ಕೊಂಡು ಹೋಗ್ಬೇಕು. ಯಾಕೆ ಅಂತ ಅಂದ್ರೆ, ಇಂದಿನ ಹಲವಾರು ವಿಡಿಯೋಗಳಲ್ಲಿ ನೋಡಿದೀವಿ, ಆ ಹಾವು ಕಚ್ಚಿದ ತಕ್ಷಣ ಆ ಭಾಗವನ್ನ ಬ್ಲೇಡಿಂದ ಕಟ್ ಮಾಡೋದು, ಆ ರಕ್ತವನ್ನ ಹೀರುವಂಥದ್ದು, ಇವೆಲ್ಲ ಕಾಲ್ಪನಿಕ. ಹಾಗಾಗಿ ಕಾಲ್ಪನಿಕ ಕಥೆಗಳನ್ನ ಬಿಟ್ಟು ಸತ್ಯ ಕಥೆಗಳಿಂದ ನಾವು ನೋಡ್ಬೇಕು ಅಂತ ಅಂದ್ರೆ, ಯಾವುದು ಕೂಡ ಮನುಷ್ಯನ ಉಳಿವಿಗಾಗಿ ಆಗುತ್ತೋ ಅದು ಸತ್ಯ. ಹಾವು ಕಚ್ಚಿದಾಗ ರೋಗಿ ತನ್ನ ಉದ್ವೇಗ ಅಂದ್ರೆ ಹೃದಯ ಬಡಿತ ಜಾಸ್ತಿ ಆಗೋದ್ರಿಂದ ಆ ವಿಷ ಹೆಚ್ಚಾಗಿ ಹೃದಯ ಮತ್ತೆ ಆ ಬ್ರೈನ್ಗೆ ಸಂಚರಣೆ ಆಗಿ ವ್ಯಕ್ತಿ ಸಾವನ್ನಪ್ತಾನೆ. ಸಮಾಧಾನವಾಗಿರ್ಬೇಕು. ವೈದ್ಯರ ಬಳಿ ಹೋಗಿ ಅವರು ಆ ರೋಗ ನಿರೋಧಕ ಅಂದ್ರೆ ಅದಕ್ಕೆ ಚುಚ್ಚುಮದ್ದನ್ನ ಪಡಿಬೇಕಾಗತ್ತೆ. ಇದು ವಾಸ ಎಲ್ಲಿ ಮಾಡುತ್ತೆ ಅಂತ ನಾವು ಗಮನಿಸಿದಾಗ, ಈ ಹಾವು ಬಂದು ಯಾವುದೇ ಹುತ್ತದಲ್ಲಿ ವಾಸ ಮಾಡಲ್ಲ. ಇದು ಪೊಟರೆಗಳಲ್ಲಿ, ಸಂದುಗಳಲ್ಲಿ ವಾಸ ಮಾಡುತ್ತೆ. ತಂಪಾದ ಪ್ರದೇಶವನ್ನ ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಆಭರಣದ ಹಾವು
ತುಂಬಾ ನೈಜವಾಗಿ ತುಂಬಾ ನೋಡಿ ಎಷ್ಟು ಶೈನಿಂಗ್ ಇದೆ ನೋಡಿ, ತುಂಬಾ ಶೈನಿಂಗ್ ಇದೆ ನೋಡಿ. ಈಗ ಆ ಹೊರಗಡೆ ಬರ್ತಾ ಇದೆ. ಆ ಕಣ್ಣು ಹೇಗಿದೆ ನೋಡಿ, ಅದ್ರ ಕಣ್ಣು ನೋಡಿ, ನೀವು ಆ ಕಣ್ಣು ನೋಡ್ಬೇಕು ನೋಡಿ ಅಲ್ಲಿ. ನೋಡಿ ಎಷ್ಟು ಒಂಥರ ಎಷ್ಟು ಇದಕ್ಕೆ ಸ್ನೇಹಿತರೆ, ಇದಕ್ಕೆ ಆಭರಣದ ಹಾವು ಅಂತ ಕರೆಯೋದು. ನೋಡಿ ಇದ್ರ ದೇಹದ ಮೇಲೆ ಈ ರೀತಿ ಬ್ಯಾಂಡ್ಗಳಿರುತ್ತೆ. ಈ ಬ್ಯಾಂಡ್ಗಳು ನೋಡಿ, ನಾವು ಏನಾದ್ರೂ ಒಂದು ಉಂಗುರ ಮಾಡಿಸ್ಕೊಳ್ತೀವಿ ಅಂತ ಅಂದ್ರೆ ಅದಕ್ಕೆ 2-3 ತರದ ಬಣ್ಣದ ಇರುತ್ತೆ, ಹರಳುಗಳು ಹಾಕಿರ್ತಾರೆ. ಅದೇ ರೀತಿ ಬ್ಲ್ಯಾಕು ಮತ್ತೆ ವೈಟು ಈ ರೀತಿ ಎಲ್ಲ ಹೇಗಿರುತ್ತೋ ಆ ತರ. ಇದ್ರ ತಲೆಯ ಮೇಲೆ ನೋಡಿ ಇಲ್ಲಿ ಒಂದು ಮಾರ್ಕ್ ಇದೆ. ಆ ಮಾರ್ಕ್ ನೋಡಿ ಇಲ್ಲಿ ಎಷ್ಟು ಇದಾಗಿ ಕಾಣ್ತಾ ಇದೆ. ಬಂಧುಗಳೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದಿಷ್ಟು ಜನಕ್ಕೆ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.